ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಈ ಒಂದು ರೇಷ್ಮೆ ಒಂದು ಇಪ್ಪನೇರಳೆ ತೋಟದಲ್ಲಿದ್ದೀವಿ. ಈ ಇಪ್ಪನೇರಳೆ ತೋಟದಲ್ಲಿ ಇವತ್ತು ಈ ಒಂದು ಕೊಡಿಯನ್ನು ಕೀಳ್ತಾ ಇದ್ದೀನಿ. ಕಾರಣ ಅಷ್ಟೇ, ಕಳೆದ ಒಂದು ವಾರದಿಂದ ಸಾಕಷ್ಟು ಮಳೆ ಬರ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೊಡಿ ಕಲರೆಲ್ಲ ಎಷ್ಟು ಚೇಂಜ್ ಆಗಿದೆ. ಮತ್ತು ನಾವು ಹಾಕಿರ್ತಕ್ಕಂಥ ಫರ್ಟಿಲೈಸರ್ಸ್ ಕೆಮಿಕಲ್ ಏನಿದೆ ಅದೆಲ್ಲ ಸಹ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಅಂದರೆ ಯಾವ ಥರ ಅಂದರೆ, ಈಗ ನಾರ್ಮಲ್ಲಾಗಿ ಇಷ್ಟು ದಿನ ಏನಾಗ್ತಾ ಇತ್ತು, ಬೇಸಿಗೆ ಚೆನ್ನಾಗಿದ್ದರಿಂದ ಭೂಮಿ ಎಲ್ಲ ಚೆನ್ನಾಗಿ ಒಣಗಿತ್ತು, ಅಲ್ಪ ಸ್ವಲ್ಪ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು. ಓಕೆ, ಒಂದು ಕಡೆ. ಇನ್ನೊಂದು ಕಡೆ ಈಗ ಕಳೆದ ಒಂದು ವಾರದಿಂದ ಬೀಳ್ತಾ ಇರ್ತಕ್ಕಂಥ ಮಳೆಯಿಂದ ನಾವು ಹಾಕಿರ್ತಕ್ಕಂಥ ಒಂದು ಏನು ಕೆಮಿಕಲ್ ಏನಿದೆ ಕಂಟಿನ್ಯೂಸ್ ಆಗಿ ಅದು ಭೂಮಿಗೆ ಸೇರ್ಪಟ್ಟಿರುತ್ತೆ, ಭೂಮಿ ಒಳಗಡೆ ಹೊರಟಾಗಿರುತ್ತೆ. ಸೊ ಇವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಒಂದು 2ರಿಂದ 3 ಎಲೆ ಅಷ್ಟು ನೋಡಿ. ಈಗ ಈ ಒಂದು ಕೊಡಿ ಕಾಣ್ತಾ ಇದೆ ಅಲ್ವಾ, ಈ ಕೊಡಿ ತಿಂತಕ್ಕಂಥ ಹುಳುಗಳು ಹಾಲು ಮತ್ತು ಹಾಲುಗಿಂತ ತೊಂಡೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ತೊಂಡೆ ರೋಗ ಅಂತ ನೀವು ಕೇಳಿರ್ತೀರ, ತೊಂಡೆ ಬರುವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಈ ರೀತಿ ಕೊಡಿ ಹಾಯಿಸ್ತಾ ಇರ್ತಕ್ಕಂಥದ್ದು. ಮಳೆಗಾಲದಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಳೆ ಬಂದಾಗ ರೈತರು ಈ ಒಂದು ಇಪ್ಪನೇರಳೆ ತೋಟ ಅಂತ ನಾವೇನು ಕರಿತೀವಿ, ಇವುಗಳಲ್ಲಿ ಈ ಒಂದು ಕೊಡಿ ಕೀಳ್ತಕ್ಕಂಥದ್ದು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಾವು ಕಾಣ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಈಗ ಅಂದರೆ ಒಂದು ವಾರದಿಂದ ಈಚೆಗೆ ಈ ರೀತಿ ಕೊಡಿಯನ್ನು ತೆಗೆದು ಇಪ್ಪನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಈ ಕೊಡಿ ಕೀಳೋದ್ರಿಂದ ತೊಂಡೆ ರೋಗ ಕಂಟ್ರೋಲ್ಗೆ ಬರುತ್ತೆ. ಯಾಕಂದರೆ ಈ ಕೊಡಿಯಲ್ಲಿರ್ತಕ್ಕಂಥ ಏನು ಕೆಮಿಕಲ್ ನೀರಿನಂಶ ಏನಿರುತ್ತೆ ಅದೆಲ್ಲವೂ ಸಹ ಡ್ರೈ ಆಗಿಬಿಡುತ್ತೆ. ಸೊ ಅಂದರೆ 2 ದಿನಗಳ ನಂತರ ನೀವು ಕಟ್ ಮಾಡ್ತೀವಿ ಅನ್ನೋದಾದರೆ ಮೊದಲೇ ಕಟ್ ಮಾಡಿ ಇರಬೇಕಾಗುತ್ತೆ ಈ ಒಂದು ಕೊಡಿಯನ್ನು, ಆಮೇಲೆ ಸೊಪ್ಪನ್ನು ಕಟಾವು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದು ನನ್ನ ಮೊದಲನೇ ವ್ಲಾಗ್ ವಿಡಿಯೋ. ಕಳೆದ ಒಂದು ಚಾನಲಲ್ಲಿ ವ್ಲಾಗ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಒಂದು ಕಾರಣದಿಂದ ಈ ಒಂದು ಚಾನಲಲ್ಲಿ, ಈ ಒಂದು ಹೊಸ ಚಾನಲಲ್ಲಿ ವ್ಲಾಗ್ ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.